ನಮಸ್ಕಾರ. ನಮ್ಮನ್ನು ಒಂದೊಳ್ಳೆ ವಿಚಾರಕ್ಕೆ ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿನ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ಒಮ್ಮೆ ಗುರುಗಳು ನದಿಯ ದಡದಲ್ಲಿ ಕಾಯುತ್ತಾ ಕುಳಿತಿದ್ರು. ಶಿಷ್ಯರು ಕೂಡ ಅವ್ರ ಮುಂದೆ ಸಾಕಷ್ಟು ಹೊತ್ತು ಕೂತಿದ್ರು. ನಂತರ ಗುರುಗಳನ್ನು ಕೇಳಿದ್ರು, ಗುರುಗಳೇ, ನಾವು ಏನಕ್ಕೆ ಕಾಯ್ತಾ ಇದ್ದೇವೆ? ಆಗ ಗುರುಗಳು ಹೇಳಿದ್ರಂತೆ, ನಾನು ಈ ನದಿಯೆಲ್ಲ ಹರಿದು ಹೋಗಿ ಖಾಲಿ ಆಗಲಿ ಅಂತ ಕಾಯ್ತಾ ಇದ್ದೇನೆ. ನಂತರ ನಾನು ಆ ಕಡೆ ದಡಕ್ಕೆ ನಡ್ಕೊಂಡು ಹೋಗಬೇಕು ಅಂತ. ಶಿಷ್ಯರಿಗೆ ನಗು ಬಂತು. ಶಿಷ್ಯರು ಗುರುಗಳಿಗೆ ಹೇಳಿದ್ರಂತೆ, ಗುರುಗಳೇ, ಆ ರೀತಿ ಕಾಯ್ತಾ ಕೂತ್ಕೊಂಡ್ರೆ ಈ ಜನ್ಮ ಪೂರ್ತಿ ನಾವು ಕಾಯ್ತಾ ಕೂತ್ಕೋಬೇಕು, ಮತ್ತೆ ಆ ದಡಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಆಗ ಗುರುಗಳು ಹೇಳ್ತಾರಂತೆ, ಹೌದು, ಜೀವನದಲ್ಲಿ ನಾವು ಕೂಡ ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು ಅಂದರೆ, ಅಥವಾ ನಮಗಾಗಿ ಏನಾದರೂ ಮಾಡ್ಕೋಬೇಕು ಅಂದರೆ ಒಳ್ಳೆಯ ಸಮಯ ಬರಲಿ ಅಂತ ಕಾಯ್ತಾ ಕೂತ್ಕೋತೀವಲ್ಲ, ಅದು ಖಂಡಿತ ಬರೋದಿಲ್ಲ. ನಾವೇ ಆ ಸಮಯವನ್ನು ಸೃಷ್ಟಿ ಮಾಡ್ಕೋಬೇಕು. ಇದೇ ಪಾಠವನ್ನು ನಿಮ್ಮೆಲ್ಲರಿಗೂ ಇವತ್ತು ನಾನು ಹೇಳ್ಕೊಡ್ಬೇಕಾಗಿತ್ತು ಅಂತ ಹೇಳಿದ್ರಂತೆ. ನಮ್ಮ ಜೀವನದಲ್ಲೂ ಕೂಡ ಇಂಥ ಅನೇಕ ಪರಿಸ್ಥಿತಿಗಳು ಬರುತ್ತಲ್ಲ. ನಾವು ಪ್ರಪಂಚವನ್ನು ಸುತ್ತಬೇಕು ಅಂತ ಅಪೇಕ್ಷೆ ಪಡ್ತೇವೆ. ನಾನಾ ರೀತಿಯ ಟ್ರಿಪ್ಪಿಗೆ ಹೋಗಬೇಕು, ಅಥವಾ ಸ್ನೇಹಿತರನ್ನು ಕಾಣಬೇಕು, ಅವ್ರ ಜೊತೆ ಸಮಯ ಕಳೀಬೇಕು, ತಂದೆ ತಾಯಿಗಳ ಜೊತೆ ಒಂದು ದೂರ ಪ್ರಯಾಣಕ್ಕೆ ಹೋಗಬೇಕು ಅಂತ ಅನ್ಕೋತೇವೆ. ನಮಗಾಗಿ ಒಂದು ಒಳ್ಳೆಯದೇನನ್ನೋ ಕೊಂಡ್ಕೋಬೇಕು ಅಂತ ಅನ್ಕೋತೇವೆ. ಕೈನಲ್ಲಿ ದುಡ್ಡಿದ್ರೂ ಕೂಡ ಸರಿಯಾದ ಸಮಯ ಅಂತ ಕಾಯ್ತಾ ಕೂತ್ಕೋತೇವೆ. ಆ ಸರಿಯಾದ ಸಮಯ ಯಾವಾಗ ಬರುತ್ತೆ? ಯಾರಾದರೂ ನೋಡಿದ್ದೀರಾ? ಇವತ್ತು ಈ ಕ್ಷಣ ಇದಷ್ಟೇ ನಮ್ಮ ಸರಿಯಾದ ಸಮಯ. ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಹೆಚ್ಚು ವಿಳಂಬ ಮಾಡದೆ ಅನಿಸಿದ ತಕ್ಷಣ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ಮತ್ತೊಂದು ಸತಿ ಅಂತ ನಾವು ಯಾವಾಗ ಅದನ್ನು ಮುಂದೂಡ್ತಾ ಹೋಗ್ತೇವೋ ಆ ಸರಿಯಾದ ಸಮಯ ನಾನಾ ರೀತಿಯ ಒಂದು ಪ್ರೆಷರ್ಗೆ ಒಳಗಾಗಿ ನಮ್ಮ ಜೀವನದಲ್ಲಿ ಬರೋದೇ ಇಲ್ಲ. ತಂದೆ ತಾಯಿಗಳ ಜೊತೆ ಒಂದು ಚಾರಣಕ್ಕೆ ಹೋಗಬೇಕಾ? ಅದಕ್ಕಾಗಿ ವ್ಯವಸ್ಥೆ ಮಾಡಿಕೊಂಡು ಈಗಲೇ ಅದರ ತಯಾರಿಯನ್ನು ಮಾಡಿಕೊಂಡು ಸರಿಯಾದ ಸಮಯದಲ್ಲಿ ಅದನ್ನು ಪ್ಲ್ಯಾನ್ ಮಾಡಿಬಿಡಿ. ತುಂಬ ಅದನ್ನು ಮುಂದೂಡ್ತಾ ಹೋದರೆ ಖಂಡಿತ ಆ ಸಮಯ ನಮಗೆ ಸಿಗೋದಿಲ್ಲ. ಜೊತೆಗೆ ಎಷ್ಟೊಂದು ಜನ, ನಾನು ಕೂಡ ಯಾವುದಾದ್ರೂ ಒಂದು ಸಂಸ್ಥೆಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ, ನಾನು ಎಲ್ಲ ಕೆಲಸ ಮಾಡಿ ರಿಟೈರ್ ಆದಮೇಲೆ ನಾನು ಒಂದು NGOಗೆ ಸಹಾಯ ಮಾಡ್ತೇನೆ, ಆಗ ಅವ್ರ ಜೊತೆ ತೊಡಗಿಸ್ಕೊಳ್ತೇನೆ ಅಂತ ಅನ್ಕೋತಾರೆ. ಖಂಡಿತ ನಾವು ರಿಟೈರ್ ಆದಮೇಲೆ ಮತ್ತೇನೋ ಒಂದು ಜವಾಬ್ದಾರಿ ನಮಗೆ ಬಂದಿರುತ್ತೆ. ಅಲ್ಲಿ ಇಂಥ ಒಂದು ಸೇವಾ ಮನೋಭಾವ ನಮ್ಮಲ್ಲಿ ಮೂಡುತ್ತೋ ಇಲ್ವೋ ಗೊತ್ತಿಲ್ಲ. ಏನು ಮಾಡಬೇಕು ಅಂದ್ಕೊಂಡಿದ್ದೀವೋ ಇವತ್ತಿನಿಂದಾನೇ ಚಿಕ್ಕದಾಗಿ ಮಾಡುವಂಥ ಪ್ರಯತ್ನವನ್ನು ನಾವು ಪ್ರಾರಂಭ ಮಾಡಿದಾಗ ಅದೇ ನಾಳೆ ನಮ್ಮ ಜೀವನ ಕ್ರಮವಾಗಿ ಬೆಳೀತಾ ಹೋಗುತ್ತೆ. ಯಾವತ್ತೋ ರಿಟೈರ್ ಆದಾಗ ನಾವು ಸಮಾಜಕ್ಕೆ ವಾಪಸ್ ಕೊಡೋದಲ್ಲ, ಬದುಕಿರುವ ಪ್ರತಿ ದಿನ ಕೂಡ ನಾವು ಸಮಾಜಕ್ಕೆ ಏನಾದರೂ ಒಂದು ಪುಟ್ಟ ಕಾಣಿಕೆಯನ್ನು ಕೊಡುವಂಥ ಪ್ರಯತ್ನ ಮಾಡಬೇಕು. ಹೀಗಾಗಿ ಅನೇಕ ಯುವಕರು ಈಗ ಸಮಾಜಕ್ಕಾಗಿ ಏನಾದರೂ ಮಾಡುವಂಥ, ಮಿಡಿಯುವಂಥ ಮನಸ್ಥಿತಿಯನ್ನು ಹೊಂದಿರೋದನ್ನು ನಾವು ಕಾಣ್ತೇವೆ. ಯಾವ ಕೆಲಸವನ್ನು ಮಾಡೋದಕ್ಕೂ ಕೂಡ ಇದು ಸರಿಯಾದ ಸಮಯ ಅಲ್ಲ ಅನ್ನೋದು ಇಲ್ಲವೇ ಇಲ್ಲ. ಮಕ್ಕಳ ಜೊತೆ ಆಟ ಆಡಬೇಕಾ, ಮಕ್ಕಳ ಜೊತೆ ಕಾಲ ಕಳಿಬೇಕಾ, ಅದನ್ನು ಇವತ್ತೇ ಮಾಡಬೇಕು. ನಾಳೆ ಮಕ್ಕಳಿಗೆ ನಮ್ಮ ಜೊತೆ ಕಾಲ ಕಳೆಯುವಂಥ ಮನಸ್ಥಿತಿ ಇರುತ್ತೋ ಇಲ್ವೋ ನಮಗೆ ಗೊತ್ತೇ ಇಲ್ಲ. ಅವರು ಯಾವಾಗ ನಮಗಾಗಿ ಹಂಬಲಿಸ್ತಾರೋ, ಯಾವಾಗ ನಮ್ಮ ಜೊತೆ ಕಾಲ ಕಳಿಬೇಕು ಅಂತ ಆಸೆ ಪಡ್ತಾರೋ, ಆವಾಗಲೇ ಅವರ ಜೊತೆ ಕಾಲ ಕಳೆದಾಗ ಮಾತ್ರ ಆ ದಿನ, ಆ ಕ್ಷಣ ಸಾರ್ಥಕವಾಗುತ್ತೆ. ಹೀಗೆ ಪ್ರತಿಯೊಂದಕ್ಕೂ ಕೂಡ ನಾವು ಒಂದು ಜಾಗೃತ ಮನಸ್ಥಿತಿಯಿಂದ ಅಂದಂದೇ ಬದುಕುವ ಪ್ರಯತ್ನ ಮಾಡಿದಾಗ ಆ ಸರಿಯಾದ ಸಮಯವನ್ನು ನಾವೇ ಸೃಷ್ಟಿ ಮಾಡಿಕೊಳ್ತಾ ಜೀವನವನ್ನು ನಡೆಸ್ತಾ ಹೋಗ್ತೇವೆ. ಇಲ್ಲಾಂದರೆ ಯಾವುದೋ ಒಂದು ಸಮಯಕ್ಕೆ ಹಿಂತಿರುಗಿ ನೋಡಿದಾಗ ಎಷ್ಟೆಲ್ಲ ವರ್ಷಗಳನ್ನು ನಾವು ಹಾಳು ಮಾಡ್ಕೊಂಡ್ಬಿಟ್ವಲ್ಲ, ಸುಮ್ಮನೆ ಕಳೆದ್ಬಿಟ್ವಲ್ಲ. ಆ ಸರಿಯಾದ ಸಮಯ ಅನ್ನೋದು ಬರದೇ ಇದ್ದಾಗ ನಮಗನ್ಸುತ್ತೆ, ಓ, ನಾನು ಕಾಯಬಾರ್ದಾಗಿತ್ತು, ಮುಂಚೆನೇ ಇದನ್ನು ಮಾಡಿ ಮುಗಿಸ್ಬೇಕಾಗಿತ್ತು ಅಂತ. ಇಂತಹ ಒಂದು ರಿಗ್ರೆಟ್ ಮನಸ್ಸಿನಲ್ಲಿ ಇಟ್ಕೊಳ್ಳೋ ಬದಲಾಗಿ ಪ್ರತಿ ದಿನವನ್ನು ಒಂದು ಜಾಗೃತ ಮನಸ್ಥಿತಿಯಿಂದ ಬದುಕುವಂಥ ಪ್ರಯತ್ನ ಮಾಡೋಣ. ಪ್ರತಿ ದಿನವನ್ನು ಸಾರ್ಥಕವಾಗಿ ಕಳೆಯೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದೊಳ್ಳೆ ಮಾತನ್ನು ಮುಗಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ.